ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡುವಂಥದ್ದು ತುಂಬಾ ಒಳ್ಳೆಯದಾಗಿರುವಂಥ ಒಂದು ರೆಸಿಪಿ. ಅದುವೇ ಮಟನ್ ಮರಗ್ ಅಂದರೆ ನಾನು ಇದಕ್ಕೆ ಹಾಕ್ತಾ ಇರೋದು ಮಟನ್ ಪೀಸಸ್ ಹಾಗೂ ನಲ್ಲಿ ಮೂಲೆ ಇದೆಲ್ಲ ಹಾಕಿ ಒಂದು ಇಷ್ಟೊಂದು ಟೇಸ್ಟ್ ಆಗಿರುವಂತಹ ಈ ನಮ್ಮ ಮಟನ್ ಮರಗ್, ಹೈದರಾಬಾದ್ ಸ್ಪೆಷಲ್ ಮಟನ್ ಮರಗ್ ಹೇಗೆ ಮಾಡೋದು ಅಂತ ಇವತ್ತು ನಿಮ್ಮ ಜೊತೆ ಕೂಡ ಶೇರ್ ಮಾಡೋಣ ಅಂತ ಮಾಡ್ತಾ ಇದ್ದೇನೆ. ಇದು ಮದುವೆ ಫಂಕ್ಷನಲ್ಲಿ ಹಾಗೂ ಏನಾದರೂ ಫಂಕ್ಷನ್ ಇದ್ದರೆ ಅದರಲ್ಲಿ ಎಲ್ಲ ತುಂಬಾ ಇಡ್ತಾರೆ. ಇದು ಆಡಿನ ಕಾಲಲ್ಲಿ ಕೂಡ ಮಾಡ್ತಾರೆ. ನಾನಿವತ್ತು ಸ್ಪೆಷಲಾಗಿ ಈ ಥರ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು. ನಾನು ಇಲ್ಲಿ ಒಂದು kg ಅಷ್ಟು ಮಟನ್ ಈ ಥರ ಪೀಸಸ್ ತಗೊಂಡಿದ್ದೇನೆ. ನೋಡಿ, ಈ ಥರ ಮಟನ್ ಪೀಸಸ್ ತಗೊಂಡು ಇಷ್ಟು ನಲ್ಲಿ ಮೂಲೆ ತಗೊಂಡಿದ್ದೇನೆ. ನಲ್ಲಿ ಮೂಲೆ ಇದು ನಮ್ಮ ಕುಕ್ಕರಲ್ಲಿ ಒಮ್ಮೆಲೆ ಹಾಕ್ಲಿಕ್ಕೆ ಆಗೋದಿಲ್ಲ. ನಾನು ಇದಕ್ಕೆ 2 ಟ್ರಿಪ್ ಮಾಡಿ ಹಾಕ್ತಾ ಇದ್ದೇನೆ. ನಲ್ಲಿ ಮೂಲೆ ಇಲ್ಲ ಅಂದರೆ ಪರವಾಗಿಲ್ಲ, ಈ ಥರ ಮಟನ್ ಪೀಸಸಲ್ಲಿ ಕೂಡ ನೀವು ಮಾಡ್ಬೋದು. ಈಗ ಈ ಮಟನಲ್ಲೆಲ್ಲ ಹಾಕ್ತೇನೆ. ಆಮೇಲೆ ಸ್ವಲ್ಪ ಅರ್ಧ ಈ ನಲ್ಲಿ ಮೂಲೆಯನ್ನು ಕೂಡ ಹಾಕ್ತೇನೆ. ನೋಡಿ, ಅರ್ಧ ಇಡ್ತೇನೆ, ಮತ್ತೊಂದು ನೆಕ್ಸ್ಟ್ ಟ್ರಿಪ್ಪಲ್ಲಿ ಕುಕ್ಕರಲ್ಲಿ ಹಾಕೋಣ ಅಂತ. ಈಗ ಇದೇ ನನಗೆ ಕುಕ್ಕರಲ್ಲಿ ಎಲ್ಲ ಈಗ ಇದರದ್ದೆಲ್ಲ ತುಂಬಾ ಫಜೀತಿ ಉಂಟು ನನಗೀಗ. ನೋಡಿ ಲಾಸ್ಟ್ರವರೆಗೆ ನೀವು ನನ್ನ ವಿಡಿಯೋ. ನಿಮಗೂ ಕೂಡ ಇದು ತುಂಬ ಈಸಿಯಾಗಿ ಮಾಡ್ಬೋದು. ಟೇಸ್ಟ್ ಅಂತೂ ಇದರದ್ದು ಹೇಳಲಿಕ್ಕೇ ಇಲ್ಲ, ಅಷ್ಟೊಂದು ಚೆನ್ನಾಗಿರುವಂಥ ಟೇಸ್ಟ್. ಇಷ್ಟನ್ನು ಸೈಡಲ್ಲಿ ಇಡ್ತೇನೆ. ಫಸ್ಟಿಗೆ ಇದನ್ನೀಗ ಮಸಾಲ ಎಲ್ಲ ಹಾಕಿ ರೆಡಿ ಮಾಡ್ತೇನೆ. 2 ಈರುಳ್ಳಿ ತಗೊಂಡಿದ್ದೇನೆ. ಈರುಳ್ಳಿಯನ್ನೇನು ಸಣ್ಣಗೆ ಕಟ್ ಮಾಡಬೇಕು ಹಾಗೇನಿಲ್ಲ, ದೊಡ್ಡ ಪೀಸಸ್ ಮಾಡಿ ಕಟ್ ಮಾಡಿ. ಯಾಕಂದರೆ ಇದು ಚೆನ್ನಾಗಿ ಬೇಯಬೇಕು ನಮಗೆ. ಅದರ ಜೊತೆ ಈರುಳ್ಳಿ ಅಂತೂ ಬೇಯ್ತದೆ ನೀವು ದೊಡ್ಡ ಪೀಸ್ ಹಾಕಿದ್ರು ಕೂಡ. ಈ 2 ಈರುಳ್ಳಿಯನ್ನು ಕಟ್ ಮಾಡಿದ ಮೇಲೆ ಇದಕ್ಕೆ ನಾನು ಹಾಕ್ತಾ ಇರೋದು ಆಯಿಲ್. ಅಂದರೆ ನಾನು ತುಂಬ ಜಾಸ್ತಿ ಆಯಿಲ್ ಹಾಕ್ತಾ ಇಲ್ಲ. ಈ ನಲ್ಲಿ ಮೂಲೆ ಅದೆಲ್ಲ ತುಂಬಾ ಚರ್ಬಿ ಥರ ಎಲ್ಲ ಆಯಿಲಿ ಆಗ್ತದೆ, ಅದಕ್ಕೋಸ್ಕರ ಸ್ವಲ್ಪ ಕಮ್ಮಿ ಆಯಿಲ್ ಹಾಕ್ತಾ ಇದ್ದೇನೆ. ನೀವು ಈ ನಲ್ಲಿ ಮೂಲೆ ಎಲ್ಲ ಹಾಕದೆ ಖಾಲಿ ಪೀಸಸಲ್ಲಿ ಮಾಡೋದಾದರೆ ಸ್ವಲ್ಪ ಆಯಿಲ್ ಜಾಸ್ತಿ ಹಾಕಿ, ಆಯಿಲ್ ಇದ್ದರೆ ಚೆನ್ನಾಗಿರ್ತದೆ. ಈಗ ಇದಕ್ಕೆ ನಾನು ಹಾಕ್ತಾ ಇರೋದು ಪಲಾವ್ ಎಲೆ ಒಂದು 5-6 ಹಾಕಿದ್ದೇನೆ. ಆಮೇಲೆ ಗಾರ್ಲಿಕ್ ಜಿಂಜರ್ ಪೇಸ್ಟ್ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ತೇನೆ. ನಾನಿಲ್ಲಿ ಸ್ವಲ್ಪ ಜಾಸ್ತಿ ತಗೊಂಡಿರೋದ್ರಿಂದ ಸ್ವಲ್ಪ ಜಾಸ್ತಿ ಮೆಜರ್ಮೆಂಟ್ ಎಲ್ಲ ಹಾಕ್ತಾ ಇರೋದು. ಹಾಗೂ ಇಲ್ಲಿ ಶಾಯಿ ಜೀರಾ ಹಾಕಿದ್ದೇನೆ. ಶಾಯಿ ಜೀರಾ ಇಲ್ಲ ಅಂದರೆ ಜೀರಿಗೆ ಕೂಡ ನೀವು ಹಾಕ್ಬೋದು. ಸ್ವಲ್ಪ ಹಲ್ದಿ, ಅರಿಶಿನ ಹುಡಿ, ಜಾಸ್ತಿ ಗರಂ ಮಸಾಲೆಯನ್ನು ಹಾಕ್ತಾ ಇಲ್ಲ. ನಿಮಗೆ ತುಂಬಾ ಇಷ್ಟ ನಿಮಗೆ ಗರಂ ಮಸಾಲ ಅಂದರೆ ನೀವು ಹಾಕ್ಕೊಳ್ಳಿ, ನಿಮ್ಗೆ ಇಷ್ಟವಾದಂತಹ ಗರಂ ಮಸಾಲ. ಈಗ ಇದಕ್ಕೆ ನಾನು ನೀರನ್ನು ಹಾಕ್ತೇನೆ. ಇದನ್ನು ಈಗ ಒಂದು 10 ವಿಸಿಲ್ ಆಗುವ ತನಕ ಇಡ್ತೇನೆ. ಚೆನ್ನಾಗಿ ಬೇಯಬೇಕಲ್ವ. ಆಮೇಲೆ ಬಂದೇ ಕುಕ್ಕರಲ್ಲಿ ಇಡಬೇಕು. ವಿಸಿಲ್ ಆದಮೇಲೆ ಕುಕ್ಕರದ್ದು ಮುಚ್ಚಲ ಓಪನ್ ಮಾಡಬಾರ್ದು. ಇಲ್ಲಿ ಅವಸ್ಥೆ ನೋಡಿ ಕುಕ್ಕರದ್ದು ಎಂಥ ಫಜಿತಿ. ಇದರನ್ನೆಲ್ಲ ಇನ್ನು ತೊಳೆಯುವಾಗಂತೂ ಕೈಯೆಲ್ಲ ನೋವಾಗಿ ಹೋಗ್ತದೆ. ಈಗ ನೋಡಿ, ಇಲ್ಲಿ 1 ಟ್ರಿಪ್ ಅಂತೂ ಬೇಯ್ದಿದೆ. ಇದನ್ನೊಂದು ದೊಡ್ಡ ಪಾತ್ರೆಗೆ ಹಾಕ್ತಾ ಇದ್ದೇನೆ. ನಲ್ಲಿ ಮೂಲೆ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಓಪನ್ ಆಗಿದ್ದು ಕುದಿಬೇಕು, ಅದಕ್ಕೋಸ್ಕರ. ಇಲ್ಲಾಂದರೆ ಸಣ್ಣ ಪಾತ್ರೆಯಲ್ಲಿ ಆದರೆ ಕುದಿಸ್ಲಿಕ್ಕೆ ಎಲ್ಲ ಕಷ್ಟ ಆಗ್ತದೆ. ಈಗ ನೆಕ್ಸ್ಟ್ ಟ್ರಿಪ್ಪಿಗೆ ಕೂಡ ಅದೇ ಥರ ಮಸಾಲ ಹಾಕಿ ಇದನ್ನು ಕೂಡ ಒಂದು 10 ವಿಸಿಲ್ ತೆಗಿತೇನೆ. ಅಲ್ಲಿ ತನಕ ಇಲ್ಲಿ ಮಸಾಲ ರೆಡಿ ಮಾಡ್ಕೊಳ್ತೇನೆ. ಮಸಾಲ ಏನು ಹೆವಿ ಇಲ್ಲ, ಕಷ್ಟನೂ ಇಲ್ಲ, ಫಟಾಫಟ್ ಅಂತ ಮಸಾಲ ರೆಡಿ ಆಗ್ತದೆ. ಇಲ್ಲಿ ಕೊತ್ತಂಬರಿ ಸೊಪ್ಪು ಒಂದು 3 ಕಟ್ಟು ತಗೊಂಡಿದ್ದೇನೆ. ಹಾಗೂ ನಾನು ಖಾರಕ್ಕೋಸ್ಕರ ಹಸಿಮೆಣಸು ತಗೊಂಡಿದ್ದೇನೆ. ಕೊತ್ತಂಬರಿ ಸೊಪ್ಪು, ಹಸಿಮೆಣಸು, ಮಸಾಲ ಜಾಸ್ತಿ ಏನಿಲ್ಲ ಹೇಳಿದ್ದಲ್ವ, ಅದೇ ಥರ. ಈಗ ಇದಕ್ಕೆ ಅಲ್ಲಿ ವಿಸಿಲ್ ಆಗುವ ತನಕ ಈ ಮಸಾಲವನ್ನು ಫ್ರೈ ಮಾಡ್ತಾ ಇರೋಣ. ಇದಕ್ಕೆ ನಾನು ಅರ್ಧ ಲೀಟರ್ ಮೊಸರು ಹಾಕ್ತಾ ಇದ್ದೇನೆ. ಈ ಫಸ್ಟ್ ಟ್ರಿಪ್ಪದ್ದು ಇದು. ಈಗ ನೆಕ್ಸ್ಟ್ ಅದು ಆದಮೇಲೆ ಬೇಯ್ದ ಮೇಲೆ ಇದಕ್ಕೆ ಆ್ಯಡ್ ಮಾಡ್ತೇನೆ ಅದನ್ನು ಕೂಡ. ಅಲ್ಲಿ ತನಕ ಈ ಮೊಸರದ್ದು ನೀರು ಇದರಲ್ಲಿ ಚೆನ್ನಾಗಿ ಎಲ್ಲ ಡ್ರೈ ಆಗಲಿ. ಮೊಸರದೆಲ್ಲ ಹಸಿ ಸ್ಮೆಲ್ ಹೋಗಿ ಚೆನ್ನಾಗಿ ಮೊಸರು ಫ್ರೈ ಆಗಬೇಕು. ಅಷ್ಟರವರೆಗೆ ಇದನ್ನಿಟ್ಟು ಇದಕ್ಕೆ ಮುಚ್ಚಳ ಇಟ್ಟು ಬಿಡ್ತೇನೆ. ಸ್ವಲ್ಪ ಹೊತ್ತು ಇದೇ ಥರ ಇದಾಗ್ತಾ ಇದ್ದರೆ ಮೊಸರದ್ದು ನೀರೆಲ್ಲ ಚೆನ್ನಾಗಿ ಒಣಗ್ತದೆ. ಅಷ್ಟರವರೆಗೆ ಇಲ್ಲಿ ಮಸಾಲ ಡ್ರೈ ಮಾಡ್ತೇನೆ, ಅಂದರೆ ಗ್ರೈಂಡ್ ಮಾಡ್ತೇನೆ. ನಾನು ಇಲ್ಲಿ ಹಸಿಮೆಣಸು ಹಾಗೂ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಸ್ವಲ್ಪ ಉಪ್ಪು ಹಾಕಿ ಗ್ರೈಂಡ್ ಮಾಡ್ಕೊಂಡು ಬರ್ತೇನೆ. ನೋಡಿ ಈ ಥರ. ಸ್ವಲ್ಪ ಜೀರಿಗೆ ಕೂಡ ಹಾಕ್ತೇನೆ, ಇದರ ಪರಿಮಳ ತುಂಬ ಚೆನ್ನಾಗಿರಲಿ ಅಂತ. ಹಾಗೂ ಇಲ್ಲಿ ಬೆಳ್ಳುಳ್ಳಿ ಹೆಸರು ಕೂಡ ಹಾಕ್ತಾ ಇದ್ದೇನೆ. ಜಾಸ್ತಿ ಏನೂ ಹಾಕ್ತಾ ಇಲ್ಲ, ನೋಡಿ ಎಷ್ಟು ಹಾಕ್ತಾ ಇದ್ದೇನೆ ಅಂತ. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಕೂಡ ಹಾಕ್ತೇನೆ. ಉಪ್ಪು ಹಾಕಿದರೆ ನಾವು ಗ್ರೈಂಡ್ ಮಾಡುವಾಗ ಇದು ಒಮ್ಮೊಮ್ಮೆ ಹಸಿಮೆಣಸು ಕಹಿ ಆಗ್ತದೆ, ಈ ಥರ ಕಹಿ ಸ್ಮೆಲ್ ಬರೋದಿಲ್ಲ. ಅದಕ್ಕೋಸ್ಕರ ಉಪ್ಪು ಆ್ಯಡ್ ಮಾಡಿ ಗ್ರೈಂಡ್ ಮಾಡ್ತಾ ಇದ್ದೇನೆ. ಈಗ ಇಲ್ಲಿ ನೋಡಿ, ಇಲ್ಲಿ ನಮ್ಮ ಮೊಸರದ್ದು ನೀರು ಕೂಡ ಚೆನ್ನಾಗಿ ಡ್ರೈ ಆಗಿದೆ, ಒಣಗಿದೆ. ನೋಡಿ ಎಲ್ಲ ಸ್ಮೆಲ್ಲೆಲ್ಲ ಹೋಯಿತು ಮೊಸರದ್ದು. ಈಗ ಇದಕ್ಕೆ ನಾನು ಇಲ್ಲಿ ಗ್ರೈಂಡ್ ಮಾಡಿದಂತಹ ಈ ಗ್ರೀನ್ ಗ್ರೇವಿಯನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಈ ಥರ ಚೆನ್ನಾಗಿ ನೈಸಾಗಿ ಗ್ರೈಂಡ್ ಮಾಡ್ತಾ ಇರೋದು.
ಇದನ್ನು ಕೂಡ ಚೆನ್ನಾಗಿ ನಾವು ಇದರದ್ದು ಹಸಿ ಸ್ಮೆಲ್ಲೆಲ್ಲ ಹೋಗೋ ತನಕ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ನಾನು ನೆಕ್ಸ್ಟ್ ಟ್ರಿಪ್ಪಲ್ಲಿ ಹಾಕಿದಂತಹ ಆ ನಲ್ಲಿ ಮೂಲೆಯನ್ನು ವಿಸಿಲ್ ತೆಗಿಲಿಕ್ಕೆ ಇಟ್ಟಿದ್ದೇನಲ್ವ, ಅದಕ್ಕೆ ನಾನು ಆಯಿಲ್ ಆ್ಯಡ್ ಮಾಡಲಿಲ್ಲ. ಯಾಕಂದರೆ ನಾನು ಹೇಳಿದಾಗೆ ಅದರಲ್ಲಿ ತುಂಬ ಆಯಿಲಿ ಆಗ್ತದೆ, ಅದಕ್ಕೋಸ್ಕರ. ನಲ್ಲಿ ಮೂಲೆಯಿಂದೆಲ್ಲ ತುಂಬ ಆಯಿಲ್ ಇರ್ತದಲ್ವ ಆಲ್ರೆಡಿ. ಈ ಥರ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೇನೆ, ಅಂದರೆ ಹಸಿ ಸ್ಮೆಲ್ ಹೋಗಲಿ ಅಂತ. ಇಲ್ಲಿ ನೋಡಿ, ಇದು ಕೂಡ ಬೇಯ್ದಿದೆ. ಈಗ ನೋಡಿ, ಇನ್ನೂ ಕೂಡ ಕುಕ್ಕರದ್ದು ಅವಸ್ಥೆ. ಇದನ್ನೆಲ್ಲ ತೊಳಿಲಿಕ್ಕೇನೆ ಕಷ್ಟ. ಕುಕ್ಕರ್ ತೊಳೆಯುವುದಂದರೆ ನನಗೆ ಸ್ವಲ್ಪನೂ ಇಷ್ಟ ಇಲ್ಲ, ಏನೋ ಒಂಥರ ಸಿಟ್ಟು ಕುಕ್ಕರನ್ನು ವಾಶ್ ಮಾಡೋದಂದರೆ. ಇಲ್ಲಿ ಈಗ ನಾವು ಗೋಡಂಬಿಯನ್ನು, ಇಷ್ಟು ಗೋಡಂಬಿ ತಗೊಂಡಿದ್ದೇನೆ ನೋಡಿ. ಒಂದಷ್ಟು ಗೋಡಂಬಿಯನ್ನು ಕೂಡ ಗ್ರೈಂಡ್ ಮಾಡ್ಕೊಂಡು ಬರ್ತೇನೆ, ಸ್ವಲ್ಪ ನೀರು ಹಾಕಿ. ಮಸಾಲೆ ಎಲ್ಲ ರೆಡಿ ಮಾಡಿಟ್ರೆ ನಮಗೆ ಇಲ್ಲಿ ಫಟಾಫಟ್ ಅಂತ ರೆಡಿ ಆಗ್ತದೆ. ಅದಕ್ಕೋಸ್ಕರ ನಾನಿಲ್ಲಿ ಗ್ರೈಂಡ್ ಮಾಡುವಂಥ ಕೆಲಸ ಇದ್ದರೆ ಫಟಾಫಟ್ ಅಂತ ಗ್ರೈಂಡ್ ಮಾಡಿ ಇಡೋದು. ಕರೆಂಟ್ ಏನಾದರೂ ಹೋಗಿಬಿಟ್ರೆ ಮತ್ತೆ ಕಷ್ಟ ಆಗ್ತದೆ ಅಂತ. ಇಲ್ಲಿ ನೋಡಿ, ಇದು ಕೂಡ ಬೇಯ್ದಿದೆ, ನೆಕ್ಸ್ಟ್ ಟ್ರಿಪ್ ಕೂಡ. ಈಗ ಇದನ್ನು ನಾನು ಆ್ಯಡ್ ಮಾಡ್ತೇನೆ ಇದಕ್ಕೆ. ಇದನ್ನು ಕೂಡ ಇದರಲ್ಲೇ ಚೆನ್ನಾಗಿ ಮಸಾಲದೊಟ್ಟಿಗೆ ಮಿಕ್ಸ್ ಮಾಡ್ಕೋತೇನೆ. ತುಂಬ ಈಸಿ ಫ್ರೆಂಡ್ಸ್ ಇದು. ಇದಂತೂ ನನಗೆ ಮಾಡಲಿಕ್ಕೆ ಸುಲಭ ಅಂತ ಅನಿಸ್ತದೆ. ಇವತ್ತು ಸ್ವಲ್ಪ ನಲ್ಲಿ ಮೂಲೆ ಜಾಸ್ತಿ ಇರೋದ್ರಿಂದ ಸ್ವಲ್ಪ ವಿಸಿಲೆಲ್ಲ ತೆಗೆಯೋದು ಸ್ವಲ್ಪ ಕಷ್ಟ ಆಯಿತು ಅಷ್ಟೇ. ಇಲ್ಲ ಅಂದರೆ ನೀವು ಈ ಥರ ಖಾಲಿ ಮಟನಲ್ಲಿ ಮಾಡೋದಾದ್ರೂ ಕೂಡ ತುಂಬ ಚೆನ್ನಾಗಿರ್ತದೆ. ಈಗ ಇದಕ್ಕೆ ನೀರು ಹಾಕ್ತೇನೆ ನೋಡಿ. ನೀರು ತುಂಬ ತೆಳುವಾಗಿಯೇ ಮಾಡಬೇಕು. ಆಮೇಲೆ ನಾವು ಇದಕ್ಕೆ ಗೋಡಂಬಿಯದ್ದು ಪೇಸ್ಟ್ ಎಲ್ಲ ಹಾಕಿದಾಗ ಇದು ಸ್ವಲ್ಪ ದಪ್ಪ ಆಗ್ತದೆ. ಹಾಗೂ ಇದು ಕುಡಿಲಿಕ್ಕೋಸ್ಕರ ಸೂಪ್ ಥರನೇ ಮಾಡೋದು, ತುಂಬ ಒಳ್ಳೆಯದಿರ್ತದೆ. ಇದಕ್ಕೆ ಮಟನ್ ಮರಕ್ ಅಂತ ಹೇಳ್ತಾರೆ. ತುಂಬ ಟೇಸ್ಟ್ ಆಗಿರುವಂಥ ಈ ಮಟನ್ ಮರಕ್ ನೀವು ಇಷ್ಟರವರೆಗೆ ಟ್ರೈ ಮಾಡಲಿಲ್ಲ ಅಂದರೆ ದಯವಿಟ್ಟು ಟ್ರೈ ಮಾಡಿ. ನನ್ನ ಈ ರೆಸಿಪಿ ಹೈದರಾಬಾದ್ ಸ್ಪೆಷಲ್ ಮಟನ್ ಮರಗನ್ನು. ಈಗ ಇದಕ್ಕೂ ನಾನು ಈ ಪೇಸ್ಟನ್ನು ಹಾಕ್ತಾ ಇದ್ದೇನೆ ನೋಡಿ, ಈ ಥರ ಗ್ರೈಂಡ್ ಮಾಡಿ ತಗೊಂಡು ಬಂದದ್ದು. ಈಗ ಸ್ವಲ್ಪ ಹೊತ್ತು ಇದನ್ನು ಕುದಿಲಿಕ್ಕೋಸ್ಕರ ಇಡ್ತೇನೆ. ಸ್ವಲ್ಪ ಹೊತ್ತು ಕುದಿದ್ರೆ ಸಾಕು ಇದು. ಈಗ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಇದ್ದಂಥ ಗೋಡಂಬಿಯದ್ದು ಪೇಸ್ಟನ್ನು ಎಲ್ಲ ನೀರು ಹಾಕಿ ಚೆನ್ನಾಗಿ ಕ್ಲೀನ್ ಮಾಡಿ ಇದಕ್ಕೆ ಹಾಕ್ತಾ ಇದ್ದೇನೆ. ಇದನ್ನು ನಾವು ನಾನೊಟ್ಟಿಗೆ ತಿನ್ನುವುದು. ನಾನ್ ರೋಟಿ ಅಂತ ಹೇಳ್ತಾರಲ್ವ, ನಾನ್ಕಿ ರೋಟಿ, ಅದರೊಟ್ಟಿಗೆ, ಇಲ್ಲಾಂದರೆ ಪರಾಟ, ಇದರೊಟ್ಟಿಗೆಲ್ಲ ತಿನ್ನಬೇಕು. ಇಲ್ಲಾಂದರೆ ಇದೇ ಥರ ಕುಡಿಬೇಕು. ಖಾಲಿ ನಾವು ಒಂದು ಪಾತ್ರೆಯಲ್ಲಿ ಹಾಕಿ ಕುಡಿಯುವಾಗ ತುಂಬ ಟೇಸ್ಟ್ ಆಗ್ತದೆ. ಸೂಪ್ ಕುಡಿತೇವಲ್ವ ಅದೇ ಥರ. ಈ ಮಳೆಗಾಲದಲ್ಲಿ ಎಲ್ಲ ಈ ಥರ ಮಾಡಿದರೆ ಅಂತೂ ತುಂಬ ಸಖತ್ತಾಗಿರ್ತದೆ. ಈಗ ಅದು ಚೆನ್ನಾಗಿ ಕುದಿಬೇಕು. ಕುದಿದು ಈ ಮಸಾಲ ಗ್ರೀನ್ ಮಸಾಲ ಎಲ್ಲ ತುಂಬ ಚೆನ್ನಾಗಿ ಫ್ರೈ ಮಾಡಬೇಕು. ಆಮೇಲೆ ನೀರು ಹಾಕಿದ್ಮೇಲೆ ಕುದಿಬೇಕು. ಆಮೇಲೆ ಇಲ್ಲಿ ಪುದೀನ ಸೊಪ್ಪನ್ನು ನಾನು ಚೆನ್ನಾಗಿ ಸಣ್ಣಗೆ ಕಟ್ ಮಾಡಿಟ್ಟಿದ್ದೆ. ಆ ಪುದೀನ ಸೊಪ್ಪನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ತೇನೆ. ನಾನು ಇದಕ್ಕೆ ಜಾಸ್ತಿ ಹೆವಿ ಮಸಾಲ ಹಾಕಲಿಲ್ಲ. ಒಬ್ಬೊಬ್ಬರು ಹೆವಿ ಮಸಾಲ ಹಾಕ್ತಾರೆ, ಅದು ತುಂಬ ಹೆವಿ ಆಗ್ತದೆ. ಅದಕ್ಕೋಸ್ಕರ ಈ ಥರನೇ ಮಾಡಿದರೆ ತುಂಬ ಒಳ್ಳೆಯದಿರ್ತದೆ ನೋಡಿ. ಈ ಥರ ನಾವು ಪುದೀನ ಸೊಪ್ಪು ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಚೆನ್ನಾಗಿ ಕುದೀಲಿ. ಇದು ಕುದಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರ್ತದೆ. ಫ್ರೆಂಡ್ಸ್, ನೀವು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಲೈಕ್ ಕೂಡ ಮಾಡಿ, ಕಮೆಂಟ್ ಕೂಡ ಮಾಡಿ. ಆಮೇಲೆ ಇಲ್ಲಿ ನಾನು ಈ 1.5 ನಿಂಬುವನ್ನು ಹಾಕ್ತಾ ಇದ್ದೇನೆ. ನಿಂಬು ಇಷ್ಟೇ ಇರೋದು, 2 ನಿಂಬು ಇರ್ತಿದ್ರೆ ಚೆನ್ನಾಗಿರ್ತಿತ್ತು. ಈ ಥರ ಇದರದ್ದು ರಸ ಎಲ್ಲ ಬೇರೆ ಮಾಡಿ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೇನೆ. ಈಗ ಒಂದು ಕುದಿ ಬಂದರೆ ಸಾಕು. ಇದು ಬೇಯೋದು ಎಲ್ಲ ನಮಗೆಲ್ಲ ಒಂದು ಅಡುಗೆ ಮಾಡುವವರಿಗೆ ಗೊತ್ತಿರ್ತದೆ, ಇದು ಎಷ್ಟರವರೆಗೆ ಇದನ್ನು ಕುದಿಸಬೇಕು ಏನು ಎಲ್ಲ ಅಂತ ಐಡಿಯಾ ಇರ್ತದೆ ಒಂದು. ಅದರ ಪ್ರಕಾರ ನೀವು ಇದನ್ನು ಎಷ್ಟೊತ್ತು ಕುದಿಸಬೇಕು ಅಂತ ನೋಡಿ ಸ್ವಲ್ಪ ಹೊತ್ತು ಈ ಥರ ಕುದೀತು ಅಂತ ನಿಮ್ಗೆ ಅಂದಾಜು ಆದಮೇಲೆ ಬಂದ್ ಮಾಡಿಡಿ. ಎಷ್ಟು ಒಳ್ಳೆ ಪರಿಮಳ ಬರ್ತಾ ಉಂಟು ಅಂದರೆ ಇದರದ್ದು ಟೇಸ್ಟೇ ಬೇರೆ. ನಾವಿದನ್ನು ನಾನ್ ರೋಟಿಯೊಟ್ಟಿಗೆ, ಅಂದರೆ ಈ ರೊಟ್ಟಿಯೊಟ್ಟಿಗೆ, ಇದಕ್ಕೆ ನಾನ್ಕಿ ರೋಟಿ ಅಂತ ಹೇಳ್ತಾರೆ, ನಿಮ್ಮ ಕಡೆ ಏನಂತಾರೆ, ಇದರೊಟ್ಟಿಗೆ ತಿಂದಿದ್ದು ಸೂಪರ್ ಆಗಿತ್ತು, ಸಖತ್ತಾಗಿತ್ತು. ನೀವು ಕೂಡ ಟ್ರೈ ಮಾಡಿ. ನೆಕ್ಸ್ಟ್ ಸಿಗ್ತೇನೆ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್ ಬಾಯ್. ಫ್ರೆಂಡ್ಸ್, ನಿಮ್ಗೆ ಏನಾದರೂ ಇದ್ರ ಬಗ್ಗೆ ಡೌಟ್ ಇದ್ದರೆ ಕಮೆಂಟ್ ಮೂಲಕ ಕೇಳಿ. ಕಮೆಂಟ್ ಬಾಕ್ಸ್ ನಿಮಗೋಸ್ಕರ ಓಪನ್ ಇದೆ ಅಲ್ಲಿ. ನೆಕ್ಸ್ಟ್ ಸಿಗ್ತೇನೆ. ಬಾಯ್.